ನಮಸ್ಕಾರ ಎಲ್ರಿಗೂ. ರಾಜ್ಯದಲ್ಲಿ ಕಾಡ್ತಿರುವಂತಹ ದೊಡ್ಡ ಪ್ರಶ್ನೆ ಈ ಮೂಢ ಹಗರಣದಲ್ಲಿ ಏನೆಲ್ಲ ನಡೆದಿದೆ ಅನ್ನುವಂಥದ್ದನ್ನು ನಾವು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳುವಂತಹ ಅವಶ್ಯಕತೆ ಅಗತ್ಯ ತುಂಬಾನೇ ಇದೆ. ನಾನು ಸದ್ಯದಲ್ಲಿ ಅರ್ಜಿ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಮಾನ್ಯ ರಾಜ್ಯಪಾಲರು ಅವರಿಂದ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈ ದಿನ ಅನುಮತಿಯನ್ನು ಕೊಟ್ಟಿದ್ದಾರೆ. ರೆಡಿ ಟು ಆರ್ಗ್ಯುಮೆಂಟ್ 150 ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಇದು ಕೊಡ್ತಾರಾ ಇಲ್ಲೋ ಅನ್ನೋದು ಆ ಒಂದು ಗೊಂದಲ ಇದ್ದಿದ್ದು ಕೊಟ್ಟಿದ್ದಾರೆ, ಸಂತೋಷ. ಹಾಗಾದ್ರೆ ನಿಜವಾಗ್ಲೂ ಈ ಪ್ರಕರಣದೊಳಗಡೆ ನಡೆದಿದ್ದೇನು, ಆಗಿರೋದೇನು, ದಾಖಲೆಗಳನ್ನು ಹೇಳ್ತವೆ, ಆ ದಾಖಲೆಗಳನ್ನು ಕುರಿತಂತೆ ಸ್ವಲ್ಪ ಮಾತಾಡೋಣ. ಮಾನ್ಯ ಸಿದ್ದರಾಮಯ್ಯ ಅವರು ಆ ಒಂದು ರಾಜೀನಾಮೆ ಕೊಟ್ಟರೆ there is no question of resignation. ಮೂಢ ಪ್ರಕರಣದಲ್ಲಿ ಸೈಟಿನ ಹಗರಣದಲ್ಲಿ ಸಂಬಂಧಪಟ್ಟಂಥ ಜಮೀನು ಇದೆಯಲ್ಲ, ಈ ಜಮೀನು ಎಲ್ಲಿಂದ ಬಂತು, ಯಾರು ಬಂತು, ಬಹಳ ಸ್ಪಷ್ಟವಾಗಿ ನಮಗೆ ಸರ್ಕಾರದ ದಾಖಲೆಗಳು ಇಲ್ಲಿ ಹೇಳ್ತಾ ಇದ್ದಾವೆ. ಈ ದಾಖಲೆಗಳನ್ನು ಗಮನಿಸಿದಾಗ ನಮಗೆ ಮಾಹಿತಿ ಸಿಗುವಂಥದ್ದು ಏನಂತಂದ್ರೆ, ನೋಡಿ, ಈ ದಾಖಲೆ ನಾವು ಗಮನಿಸಿದಾಗ ನಮಗೆ ಗೊತ್ತಾಗುವ ಸ್ಪಷ್ಟ ಒಂದು ಮಾಹಿತಿ ಏನಂತಂದ್ರೆ, ಜವರನ ಮಗ ನಿಂಗ, ಈ ನಿಂಗನಿಗೆ 1935ರಲ್ಲಿ ಈ ಜಮೀನು ಸಿಗುತ್ತೆ. ಸರ್ಕಾರದಿಂದ ಭೂಮಿ ಬೇಕು ಅಂತಂದು ಹೇಳಿ ಅವರು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಂಗ ಅವರು ಅಲ್ಲಿ ಆ ಹರಾಜು ಪ್ರಕ್ರಿಯೆಯಲ್ಲಿ 1935ರ ಆಗಸ್ಟ್ 15ನೇ ತಾರೀಕು ಏನು ಹರಾಜು ಪ್ರಕ್ರಿಯೆ ನಡೆಯುತ್ತೆ, ಆ ಪ್ರಕ್ರಿಯೆಯಲ್ಲಿ ನಿಂಗ ಅವರು ಭಾಗವಹಿಸಿ ಅದರ ಪ್ರಕಾರ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನನ್ನು ₹3 ಆಣೆಯನ್ನು ಕೊಟ್ಟು ಆ ಹರಾಜಿನಲ್ಲಿ ಪಡೆದುಕೊಳ್ತಾರೆ. ಆ ಪಡೆದುಕೊಳ್ಳದ ನಂತರದಲ್ಲಿ ಅಕ್ಟೋಬರ್ 13ನೇ ತಾರೀಕು 1935ರಂದು ಸೇಲ್ ಕನ್ಫರ್ಮ್ಡ್ ಆಗುತ್ತೆ. ಅಂದ್ರೆ ಈ ಭೂಮಿ ಜವರನ ಮಗ ನಿಂಗ ಸರ್ಕಾರದ ಹರಾಜು ಪ್ರಕ್ರಿಯೆಯಲ್ಲಿ ತಗೊಂಡ್ರು, ಅದಕ್ಕಾಗಿ ಸೇಲ್ ಕನ್ಫರ್ಮ್ ಆಗಿದೆ. ಇದು ನಿಂಗನ ಭೂಮಿ. ನಂತರದಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಈ ನಿಂಗ ಅವರಿಗೆ 3 ಜನ ಮಕ್ಕಳು. 3 ಜನ ಮಕ್ಕಳಲ್ಲಿ ಮೊದಲನೇವರು ಮಲ್ಲಯ್ಯ, ಎರಡನೇವರು ಮೈಲಾರಯ್ಯ, ಮೂರನೇವರು ಜೆ ದೇವರಾಜ್. 3 ಜನ ಮಕ್ಕಳಲ್ಲಿ ಮಲ್ಲಯ್ಯನವರಿಗೆ ವಾರಸುದಾರರಿಲ್ಲ. ಮೈಲಾರಯ್ಯನಿಗೆ ಅವರ ಮಗ ಮಂಜುನಾಥ ಸ್ವಾಮಿ ಅನ್ನೋರು ಇರ್ತಾರೆ, ಮತ್ತೆ ಅವರ ಹೆಂಡತಿ ಪುಟ್ಟರಂಗಮ್ಮ ಅಂತಂದು ಹೇಳಿ ಇರ್ತಾರೆ, 45 ವರ್ಷದವರು. ಈ ಮಂಜುನಾಥ ಸ್ವಾಮಿ ಮತ್ತು ಪುಟ್ಟರಂಗಮ್ಮ ಸೇರಿಕೊಂಡು ದೇವರಾಜ್ ಅವರಿಗೆ ಈ ಸದರಿ ಭೂಮಿಯನ್ನ ಬಿಟ್ಟುಕೊಡ್ತಾರೆ. ಈ ಮಲ್ಲಯ್ಯ, ಮೈಲಾರಯ್ಯ, ಮಂಜುನಾಥ ಸ್ವಾಮಿ, ಪುಟ್ಟರಂಗಮ್ಮ ಸೇರಿಕೊಂಡು ಈ ಭೂಮಿಯನ್ನ ನಿಂಗನ 3ನೇ ಮಗ ದೇವರಾಜ್ ಅವರಿಗೆ ಇದನ್ನು ಬಿಟ್ಟುಕೊಡ್ತಾರೆ. ಕಾನೂನು ಪ್ರಕಾರ ಅವರ ಅನುಮೋದನೆಯನ್ನು ಕೊಡ್ತಾರೆ. ಆ ನಂತರದಲ್ಲಿ ಆ ಭೂಮಿ ದೇವರಾಜ್ ಅವರ ಹೆಸರಿಗೆ ಮೊಟೇಷನ್ ಆಗುತ್ತೆ. ಈ ದೇವರಾಜ್ ಅವರು ಈಗ ಮಲ್ಲಿಕಾರ್ಜುನ ಸ್ವಾಮಿ ಎನ್ನುವರಿಗೆ ಈ ಭೂಮಿಯನ್ನು 2004ರಲ್ಲಿ ಮಾರಾಟ ಮಾಡ್ತಾರೆ. ಹಾಗಾದ್ರೆ ಈ ಮಲ್ಲಿಕಾರ್ಜುನ ಸ್ವಾಮಿ ಯಾರು ಅನ್ನೋದು ಪ್ರಶ್ನೆ ನಮಗೆಲ್ಲರಿಗೂ ಕಾಡ್ತಿರುತ್ತದೆ. ಮಲ್ಲಿಕಾರ್ಜುನ ಸ್ವಾಮಿಯವರು ಪಾರ್ವತಿಯವರ ಸಹೋದರ. ಪಾರ್ವತಿಯವರು ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ. ನಿಂಗ ಅವರ 3ನೇ ಮಗ ದೇವರಾಜ್ ಅವರು ಮತ್ತು ಅವರ ಧರ್ಮಪತ್ನಿ ಸರೋಜಮ್ಮ, ದೇವರಾಜ್ ಅವರ ಮಗಳು ಶೋಭಾ, ಮಗ ದಿನಕರ್ ರಾಜ್, ಮಗಳು ಪ್ರಭಾ, ಮಗಳು ಡಿ ಪ್ರತಿಭಾ, ಮಗ ಡಿ ಶಶಿಧರ್, ಇವರೆಲ್ಲರೂ ಸೇರಿಕೊಂಡು 2004ರಲ್ಲಿ ಈ ಭೂಮಿಯನ್ನ ಮಾರಾಟ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಸ್ವತ್ತಿನ ಶುದ್ಧ ಕ್ರಯ ಪತ್ರಗಳು ಇರೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ನೋಡಿ, ಅವರೆಲ್ಲರೂ ಕೂಡ ಒಪ್ಪಿ ಈ ಭೂಮಿಯ ಮಾರಾಟದ ಪ್ರಕ್ರಿಯೆಗಳನ್ನೆಲ್ಲವನ್ನೂ ಮಾಡ್ತಾರೆ. ಎಷ್ಟು ಹಣಕಾಸಿಗೆ ಅದನ್ನು ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ದಾಖಲೆಗಳು ಇವೆಲ್ಲವೂ ಕೂಡ ಇದ್ದಾವೆ. ಈ ಮೂಲಕ ನಮಗೆ ಗೊತ್ತಾಗೋದೇನಂತಂದ್ರೆ, ದೇವರಾಜ್ ಅವರಿಂದ 2004ರಲ್ಲಿ BM ಮಲ್ಲಿಕಾರ್ಜುನ ಸ್ವಾಮಿಯವರು ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ನಾನು ಸದ್ಯದಲ್ಲಿ ಅರ್ಜಿ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಮಾನ್ಯ ರಾಜ್ಯಪಾಲರು ಅವರಿಂದ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈ ದಿನ ಅನುಮತಿಯನ್ನು ಕೊಟ್ಟಿದ್ದಾರೆ. ರೆಡಿ ಟು ಆರ್ಗ್ಯುಮೆಂಟ್ 150 ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಇದು ಕೊಡ್ತಾರಾ ಇಲ್ಲೋ ಅನ್ನೋದು ಆ ಒಂದು ಗೊಂದಲ ಇದ್ದಿದ್ದು ಕೊಟ್ಟಿದ್ದಾರೆ, ಸಂತೋಷ. ಈ BM ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿದಂತಹ ಭೂಮಿಯನ್ನ 2010ರಲ್ಲಿ ತನ್ನ ಸಹೋದರಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ದಾನ ಪತ್ರವನ್ನ ಮಾಡೋದ್ರ ಮುಖಾಂತರ ಆ ಭೂಮಿಯನ್ನು ಅವರಿಗೆ ಬಿಟ್ಟುಕೊಡ್ತಾರೆ. ಹೀಗೆ 2004ರಲ್ಲಿ
ಭೂಮಿಯನ್ನು ಖರೀದಿ ಮಾಡಿದಂತಹ BM ಮಲ್ಲಿಕಾರ್ಜುನ ಸ್ವಾಮಿಯವರು ತಮ್ಮ ಸಹೋದರಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ 2010ರಲ್ಲಿ ದಾನಪತ್ರವನ್ನು ಮಾಡೋದ್ರ ಮುಖಾಂತರ ಈ ಭೂಮಿಯನ್ನು ಅವರಿಗೆ ಕೊಡ್ತಾರೆ. 2010 ಅಕ್ಟೋಬರ್ 8ನೇ ತಾರೀಕು ದಾನಪತ್ರವನ್ನು ನೋಂದಣಿ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಸಿದ್ದರಾಮಯ್ಯನವರ ಧರ್ಮಪತ್ನಿಯಾದ ಶ್ರೀಮತಿ BMC ಪಾರ್ವತಿಯವರಿಗೆ ಒಡ ಹುಟ್ಟಿದ ಅಣ್ಣ ಶ್ರೀ BM ಮಲ್ಲಿಕಾರ್ಜುನ ಸ್ವಾಮಿ ಆದ ನಾನು ಬರೆದುಕೊಟ್ಟ ದಾನಪತ್ರದ ಕ್ರಮವೇನೆಂದರೆ, ನೀನು ನನ್ನ ಒಡ ಹುಟ್ಟಿದ ತಂಗಿಯಾಗಿದ್ದು ನಿನ್ನ ಮೇಲೆ ನನಗಿರತಕ್ಕ ಪ್ರೀತಿ ವಿಶ್ವಾಸಗಳ ಸಲುವಾಗಿ ಶೆಡ್ಯೂಲ್ನಲ್ಲಿ ನಮೂದಿಸಿರುವ ಸ್ವತ್ತನ್ನು ನಿನಗೆ ದಾನವಾಗಿ ಕೊಡಬೇಕೆಂಬ ದೃಢ ಸಂಕಲ್ಪ ಮಾಡಿ ಈ ದಿನ ವಿಶಿಷ್ಟ ಹಕ್ಕುಗಳೊಡನೆ ನಾನು ಈ ಹಿಂದೆ ವಾಗ್ದಾನ ಮಾಡಿದಂತೆ ನಿನಗೆ ನಮ್ಮ ಕುಲದೇವರ ಪ್ರೀತ್ಯಾರ್ಥವಾಗಿ ದಾನವಾಗಿ ಕೊಟ್ಟಿರುತ್ತೇನೆ. ಹೀಗೆ BM ಮಲ್ಲಿಕಾರ್ಜುನ ಸ್ವಾಮಿಯವರು ಪಾರ್ವತಿ ಸಿದ್ದರಾಮಯ್ಯನವರಿಗೆ ಈ ಶೆಡ್ಯೂಲಲ್ಲಿರುವಂತಹ ಜಮೀನನ್ನು ತಂಗಿಗೆ ಪ್ರೀತಿಯ ಕಾರಣಕ್ಕಾಗಿ, ಗೌರವದ ಕಾರಣಕ್ಕಾಗಿ, ಪ್ರೀತಿಯ ಕಾರಣಕ್ಕಾಗಿ ಮತ್ತು ಆ ಭಾಗದಲ್ಲಿ ರೂಢಿಯಲ್ಲಿರುವಂತಹ ಕುಂಕುಮ ಬಳುವಳಿ ಎನ್ನುವಂತಹ ಆ ಒಂದು ಸಂಪ್ರದಾಯವನ್ನು ಸೇರಿಕೊಂಡ ಹಾಗೆ ಈ ಭೂಮಿಯನ್ನು ಅವರಿಗೆ ವರ್ಗಾವಣೆ ಮಾಡ್ತಾರೆ. ಅದರಂತೆ ಮೊಟೇಷನ್ ಆಗ್ತದೆ, ಅದು ಕಾನೂನುಬದ್ಧವಾಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಮಾನ್ಯ ಸಿದ್ದರಾಮಯ್ಯ ಅವರು ಆ ಒಂದು ರಾಜೀನಾಮೆ ಕೊಟ್ಟರೆ There is no question of resignation. ಈ ನಂತರದಲ್ಲಿ ಗಮನಿಸಬೇಕಾಗಿರುವಂಥ ಪ್ರಕ್ರಿಯೆ ಬಹಳ ಮುಖ್ಯವಾಗಿರುವಂಥದ್ದು. ಮೈಸೂರು ನಗರ ಅಭಿವೃದ್ಧಿ ಆಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಸರ್ಕಾರಿ ಅಥವಾ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅವುಗಳನ್ನು ನಿವೇಶನಗಳನ್ನಾಗಿ ಮಾಡುವುದು, ಹಂಚುವಂಥ ಪ್ರಕ್ರಿಯೆಗಳು ಯಾವತ್ತಿನಿಂದಲೂ ಕೂಡ ಜಾರಿಯಲ್ಲಿರ್ತವೆ. ಅಂತೆಯೇ ಈ ಸರ್ವೆ ನಂಬರಿನ ಭೂಮಿಯನ್ನು ಕೂಡ ಸರ್ಕಾರ ನಿವೇಶನಕ್ಕಾಗಿ ಸ್ವಾಧೀನ ಮಾಡಿಸ್ಕೊಳ್ಳುವಂಥ ಪ್ರಕ್ರಿಯೆ ನಡೆಯುತ್ತದೆ. ಒಂದು ಹಂತದವರೆಗೆ ಈ ಭೂಮಿಯನ್ನು ಸ್ವಾಧೀನ ಪಡ್ಕೋಬಾರ್ದು ಅನ್ನುವಂತಹ ಒತ್ತಡಗಳು ಇದ್ದಾಗಲೂ ಕೂಡ ಎಲ್ಲ ಹಂತದಲ್ಲಿ ವಿವಿಧ ಅರ್ಜಿಗಳನ್ನೆಲ್ಲವನ್ನೂ ಕೂಡ ಗಮನಕ್ಕೆ ತಗೊಂಡು 2014ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಭೂಮಿಯನ್ನು ತನ್ನ ವಶಕ್ಕೆ ಸ್ವಾಧೀನ ಮಾಡಿಕೊಳ್ಳುತ್ತೆ. ಇದನ್ನು ನಿವೇಶನವಾಗಿ ಮಾಡಿ ಹಂಚುವಂತಹ ಪ್ರಕ್ರಿಯೆಯನ್ನು ಚಾಲನೆ ಕೊಡುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನಗಳನ್ನು ಮಾಡುವಂತಹ ಉದ್ದೇಶಕ್ಕಾಗಿ ಏನು ಈ ಭೂಮಿಯನ್ನು ಸ್ವಾಧೀನ ಪಡ್ಕೊಳ್ಳುವಂತಹ ಪ್ರಕ್ರಿಯೆಯನ್ನು ವಿವಿಧ ಹಂತಗಳಲ್ಲಿ ಪ್ರಾರಂಭ ಮಾಡಿತು. ಆ ವಿವಿಧ ಹಂತಗಳಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಭಾಗವಾಗಿ ಅನೇಕ ಜನ ವಿವಿಧ ಪಕ್ಷಗಳ ಮುಖಂಡರು ಇದ್ದದ್ದನ್ನು ಗಮನಿಸಬೇಕಾಗುತ್ತೆ. ಇಲ್ಲಿ ನೀವು ಗಮನಿಸಬಹುದು ಎಂತೆಂಥ ಘಟಾನುಘಟಿಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದರು ಅನ್ನೋದನ್ನು. HV ರಾಜೇಶ್ ಅವರು ಅಧ್ಯಕ್ಷರು, ತನ್ವೀರ್ ಸೇಠ್ ಅವರು, ಮರಿತಿಪ್ಪೇಗೌಡರು, SA ರಾಮದಾಸ್ ಅವರು MLA ಆಗಿದ್ದಂಥವರು, GT ದೇವೇಗೌಡರು ಸದಸ್ಯರು ಮತ್ತು MLA ಆಗಿದ್ದಂಥವರು, ಸಂದೇಶ್ ನಾಗರಾಜ್ ಅವರು, ಶ್ರೀಕಂಠೇಗೌಡರು, ಧರ್ಮಸೇನ ಅವರು, ಹರ್ಷವರ್ಧನ್ ಅವರು, ಶ್ರೀಕಂಠಯ್ಯ ಅವರು, ಮಂಜು ಅವರು, ಹೀಗೆ ವಿವಿಧ ಮುಖಂಡರು ಮತ್ತು ಅಧಿಕಾರಿಗಳು ಇದರಲ್ಲಿ ಇರೋದನ್ನು ನಾವು ಗಮನಿಸ್ತೇವೆ. ಹೀಗೆ ವಿವಿಧ ಪ್ರಕ್ರಿಯೆಗಳನ್ನು ಮಾಡೋದ್ರ ಮುಖಾಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ನಿವೇಶನಗಳನ್ನೆಲ್ಲವನ್ನು ಮಾಡಿ ಹಂಚಿ ಅದನ್ನು ಜಾರಿಗೊಳಿಸಿದ್ದನ್ನು ನೋಡುತ್ತೇವೆ. ಹೀಗೆ ತಮ್ಮ ಜಮೀನನ್ನು ಕಳೆದುಕೊಂಡಿದ್ದಂತಹ ಪಾರ್ವತಿಯವರು ಪರಿಹಾರವನ್ನು ಕೋರಿ ಮೈಸೂರು ನಗರಾಭಿವೃದ್ಧಿಕಾರಕ್ಕೆ ಹಲವಾರು ಪತ್ರಗಳನ್ನು ಬರೆದು ವಿನಂತಿಯನ್ನು ಮಾಡ್ತಾರೆ. 2014ರಲ್ಲಿ ಭೂ ಸ್ವಾಧೀನ ಅಧಿಸೂಚನೆಯಿಂದ ಕೈಬಿಟ್ಟ ಜಾಗವನ್ನು ಸೇರಿಸಿ ನಿವೇಶನ ಹಂಚಿದ್ದರಿಂದ ಪರಿಹಾರವನ್ನು ಕೋರಿ ಶ್ರೀಮತಿ BM ಪಾರ್ವತಿ ಅವರು ಮೂಡ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನೀಡಿದ ಮನವಿ ಪತ್ರವನ್ನು ನಾವಿದರಲ್ಲಿ ದಾಖಲೆಗಳಲ್ಲಿ ಗಮನಿಸಬಹುದು. ಇವರ ಮನವಿ ಪತ್ರಗಳನ್ನು ಗಮನಿಸಿದಂತಹ ಮೂಡದ ಆಯುಕ್ತರು 2020 ನವೆಂಬರ್ 20ನೇ ತಾರೀಕು, 2020 ಅಕ್ಟೋಬರ್ 14ನೇ ತಾರೀಕು, ಆಮೇಲೆ 7ನೇ ತಾರೀಕು ಡಿಸೆಂಬರ್ 20ರಂದು ಮಾಡಿರುವ ನಿರ್ಣಯಗಳನ್ನು ಗಮನಿಸಿಕೊಂಡು ಆ ನಂತರದಲ್ಲಿ ಮೂಡ ಒಂದು ನಿರ್ಣಯಕ್ಕೆ ಬಂದು ಅಭಿವೃದ್ಧಿಪಡಿಸಿದ 3 ಎಕರೆ 16 ಗುಂಟೆಯ ಜಮೀನಿನ ಬದಲಾಗಿ 38,284 ಚದರ ಅಡಿ ನಿವೇಶನ, ಅಂದರೆ ಸುಮಾರು ಒಂದು 14 ಸೈಟ್ಗಳಷ್ಟು ಪ್ರಮಾಣದ ಸೈಟ್ ನಿವೇಶನಗಳನ್ನು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಕೊಡೋದಕ್ಕೆ 21ನೇ ಇಸ್ವಿ ಡಿಸೆಂಬರ್ 30ನೇ ತಾರೀಕಿನಂದು ಆದೇಶ ಮಾಡಿದ್ದಾರೆ. ನಾನು ಸಲ್ಲಿಸಿದ ಅರ್ಜಿ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಮಾನ್ಯ ರಾಜ್ಯಪಾಲರು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈ ದಿನ ಅನುಮತಿಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಇದ್ರ ಮುಖಾಂತರ ಗೊತ್ತಾಗೋದೇನಂತಂದರೆ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಬಹಳ ಸ್ಪಷ್ಟವಾಗಿ ಕಾನೂನುಬದ್ಧವಾಗಿ ಅವರಿಗೆ
ಅವರ ಜಮೀನನ್ನು ಕಳ್ಕೊಂಡ ಕಾರಣಕ್ಕಾಗಿ ಅದಕ್ಕೆ ಪರ್ಯಾಯವಾಗಿ ಪರಿಹಾರಾತ್ಮಕವಾಗಿ ಕಾನೂನಾತ್ಮಕವಾಗಿ ಬದಲಿ ನಿವೇಶನವನ್ನು ಸರ್ಕಾರ ಅಥವಾ ಮೂಡ ಕೊಟ್ಟಿರುವಂಥದ್ದು ಕಾನೂನಾತ್ಮಕವಾಗಿದೆ. ಅದಕ್ಕೆ ಇವೆಲ್ಲ ದಾಖಲೆಗಳು ಹೇಳ್ತಾ ಇದ್ದಾವೆ. ಇದನ್ನು ಗಮನಿಸಬೇಕು. ವಿ ಆರ್ ರೆಡಿ ಟು ಆರ್ಗ್ಯುಮೆಂಟ್. 150 ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಇದು ಕೊಡ್ತಾರಾ ಇಲ್ಲೋ ಅನ್ನೋದು ಆ ಒಂದು ಗೊಂದಲ ಇದ್ದಿದ್ದು ಕೊಟ್ಟಿದ್ದಾರೆ. ಸಂತೋಷ. ಮಾನ್ಯ ಸಿದ್ದರಾಮಯ್ಯ ಅವರು ಆ ಒಂದು ರಾಜೀನಾಮೆ ಕೊಟ್ಟರೆ There is no question of resignation. ನೋಡಿ, ಬಹಳ ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ಗೊತ್ತಾಗೋದೇನಂತಂದ್ರೆ, ಜವರನ ಮಗ ನಿಂಗನಿಂದ ಅವರ ಮಕ್ಕಳಾದ ದೇವರಾಜ್ ಅವರಿಂದ ಆ ನಂತರದಲ್ಲಿ ಇದು ಮುಂದುವರೆದು ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ಅವರ ಸಹೋದರಿ ಪಾರ್ವತಿ ಸಿದ್ದರಾಮಯ್ಯನವರಿಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ಜಮೀನು ಪರಿವರ್ತನೆಗೊಂಡು ಸ್ವಾಧೀನಗೊಂಡು ನಿವೇಶನವಾಗಿ ಹಂಚಿಕೆಯಾಗಿದೆ, ಕಾನೂನುಬದ್ಧವಾಗಿ ಆಗಿದೆ. ಇದರಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ, ಇದರಲ್ಲಿ ಯಾವುದೇ ಮೋಸ ನಡೆದಿಲ್ಲ, ಇದರಲ್ಲಿ ಯಾವುದೇ ದಾಖಲಾತಿಗಳನ್ನು ತಿರುಚಿಲ್ಲ. ಇದಕ್ಕೆ ಸ್ಪಷ್ಟವಾದಂಥ ಮಾಹಿತಿ. ತಮ್ಮ ಸ್ವಂತ ಜಮೀನನ್ನು ಕಳ್ಕೊಂಡಿರುವಂತಹ ಪಾರ್ವತಿಯವರಿಗೆ ಬದಲಿ ನಿವೇಶನವನ್ನು ಅವರಿಗೆ ಪರಿಹಾರಾತ್ಮಕವಾಗಿ ಸರ್ಕಾರ ಕೊಟ್ಟಿದ್ದು ಕೂಡ ಕಾನೂನಾತ್ಮಕವಾಗಿದೆ. ಇದರ ಬಗ್ಗೆ ಸ್ಪಷ್ಟತೆ ಇದೆ, ದಾಖಲೆಗಳಿದ್ದಾವೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನಂತಂದರೆ, ಇದು ಎಲ್ಲವೂ ಕಾನೂನಾತ್ಮಕವಾಗಿದ್ದರೂ ಕೂಡ BJPಯವರು ಇಲ್ಲೇನೋ ಅಕ್ರಮ ನಡೆದಿದೆ ಅಂತ ಹೇಳುತ್ತಾರೆ. ಗಮನಿಸಬೇಕಾಗಿರೋದು, ನಗರಾಭಿವೃದ್ಧಿ ಪ್ರಾಧಿಕಾರದ ಜವಾಬ್ದಾರಿ ಹುದ್ದೆಗಳನ್ನು ನಿಭಾಯಿಸಿದಂಥವ್ರು ಅವಾಗ BJPಯವರು, ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯನ್ನು ನಿಭಾಯಿಸಿದಂಥವ್ರು JDS ಮತ್ತು BJPಯವರು ಅನ್ನುವಂಥದ್ದನ್ನು ಗಮನ ಇಟ್ಕೊಳ್ಬೇಕು. ಅವರ ಅವಧಿನಲ್ಲೇ ಈ ಸ್ವಾಧೀನದ ಪ್ರಕ್ರಿಯೆಗಳು, ನಿವೇಶನ ಹಂಚಿಕೆ ಪ್ರಕ್ರಿಯೆಗಳು ಎಲ್ಲ ನಡೆದಿದ್ದಾವೆ ಅಂತಂದರೆ, ತಾವು ಮಾಡಿದಂಥ ಕೆಲಸದ ವಿರುದ್ಧವೇ ಇವತ್ತು ತಾವು BJPಯವರು ಬೀದಿಯಲ್ಲಿದ್ದಾರೆ. ಇದು ಎಷ್ಟು ನಿಜ, ಎಷ್ಟು ಸುಳ್ಳು ಮತ್ತು ಯಾತಕ್ಕಾಗಿ ಅಂತದನ್ನು ನಾವು ಗಮನಿಸಬೇಕಾಗುತ್ತೆ. ಎರಡನೇ ಅಂಶವನ್ನು ಇಲ್ಲಿ ಗಮನಿಸಬೇಕಾಗಿರೋದು ಭಾಳ ಬೇಜಾರದ ಸಂಗತಿ ಏನಂತಂದರೆ, ಈ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಗೊತ್ತಿದ್ರೂ ಕೂಡ ರಾಜ್ಯಪಾಲರನ್ನ ತಂದು ಇಲ್ಲಿ ಬಕರಾ ಮಾಡಲಾಗ್ತಾ ಇದೆ. ಕರ್ನಾಟಕವನ್ನು ಗೆಲ್ಲಬೇಕು ಅಂತೇಳಿ BJP ಭಾಳ ಹರಸಾಹಸವನ್ನು ಮಾಡಿತು. ಆದರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ, ಬಿಕಾಸ್ ಆಫ್ DK ಶಿವಕುಮಾರ್ ಅವರ ಮತ್ತು ಕಾಂಗ್ರೆಸ್ಸಿನ ರಾಜಕೀಯ ಸಂಘಟನಾ ಕಾರಣಕ್ಕಾಗಿ ಇವತ್ತು 136 ಸೀಟ್ಗಳನ್ನು ಪಡ್ಕೊಂಡು ಸ್ಪಷ್ಟವಾದಂಥ ಸರ್ಕಾರ ರಚನೆ ಮಾಡಿದ್ದಾರೆ. ಅದನ್ನು ಸಹಿಸಿಕೊಳ್ಳೋಕ್ಕಾಗದೆ ಇಡೀ ದಕ್ಷಿಣ ಭಾರತದಲ್ಲಿ ಈ ಕಾಂಗ್ರೆಸ್ಸನ್ನು, ಕರ್ನಾಟಕವನ್ನು ದುರ್ಬಲಗೊಳಿಸಿದರೆ ಅಷ್ಟೂ ರಾಜ್ಯಗಳನ್ನು ಹಿಡಿತದಲ್ಲಿಟ್ಕೊಳ್ಬರುವಂಥ ಷಡ್ಯಂತ್ರದ ಭಾಗವಾಗಿ ಇವತ್ತು ರಾಜಭವನದ ದುರ್ಬಳಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ರಾಜಭವನವನ್ನು ದುರುಪಯೋಗ ಪಡಿಸಿಕೊಂಡು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಅನ್ನುವಂಥದ್ದು ನನ್ನ ವಿನಂತಿ.